ನಮ್ಮ ಅಕ್ಕನ್ನ ಕೊಲೆ ಮಾಡಿದವನ್ನ ಯಾರ ಊರಿಗೆ ಸೇರಿಸಿದ್ದು? ನಾನು ಇವತ್ತೇ ನೋಡಿದ್ದಣ. ನೀವು ಬೇರೆ 2 ದಿವಸದಿಂದ ಊರಲ್ಲಿ ಇರ್ಲಿಲ್ಲ. ಸರಿಯಾದ ಸಮಯ ನೋಡ್ಕೊಂಡೆ ಬಂದ್ ಕೂತ್ಕೊಂಡಿದ್ದ ನೋಡಲಿ. ಬಂದವನೇ, ಪೂಜೆ ಮುಗಿಸ್ಕೊಂಡವನೇ, ಇವತ್ತೇ ಹೋಗ್ತಾನಂತ ಸುದ್ದಿ. ಅದಕ್ಕೆ ಅಲ್ವಾ ನಾನು ನಿಮ್ಗೆ ಫೋನ್ ಮಾಡಿದ್ದು. ಇಲ್ಲೇ ಮುಗಿಸ್ಬಿಡ್ತೀನಿ ಗಂಡ್ಲ. ನಮ್ಮ ಮನೆ ದೇವ್ರಿಗೆ ಬಲಿ ಕೊಟ್ಟಂಗ ಆಯ್ತದೆ. ಊರನ್ನ ಹೆಂಗ್ ದಾಟೋಯ್ತಾನೆ ಅಂತ ನಾನು ನೋಡ್ತೀನಿ. ಹತ್ತಲ ಗಾಡಿನ. ಗಂಟಿ, ಎಲ್ರು ಹೊರಡ್ತಿದಾರೆ, ನೀನು ಹೊರಡು ಬಾ. ನಿನ್ಗೆ ಹೇಳಿದ್ದು ಹೊರಡು ಬಾ. ನೋಡ್ಕಂಟಿ, ಈಗ ನೀನ್ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿ ನನ್ನಿಂದ ಅಲ್ಲ ಕಣೋ. ನೀನ್ ತಪ್ಪು ಮಾಡ್ತೀಯ ಅಂದ್ರೆ ನನಗ್ ನಂಬಕ್ಕೆ ಆಗ್ಲಿಲ್ಲ. ಸತ್ಯ ಸತ್ಯನೇ ಅಲ್ವಾ? ನೋಡು, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಗೊತ್ತಾ? ಅವನಿಗೆ ಸಂಸ್ಕಾರಕ್ಕಿಂತ ಬೇರೆನೆ ಮುಖ್ಯ ಆದಾಗ. ಆಗ ಅವನು ಎಲ್ರನ್ನೂ ಸೋಲಿಸ್ತಾನೆ. ಈಗ ನಾನ್ ಸೋತಿದ್ದೀನಲ್ಲಪ್ಪ, ಹಾಗೆ. ಪ್ಲೀಸ್ ಅಣ್ಣ, ನಾನು ಹೇಳೋಣ ಒಂದ್ಸಲ ಕೇಳೋಣ. ಕೇಳೋದಕ್ಕೆ ಏನೂ ಉಳಿದಿಲ್ಲ ಕಂಠಿ. ವೈಭವರಮ್ಮ ಎಲ್ಲ ಹೇಳಿದ್ರಲ್ಲ, ಅದನ್ನೇ ಕೇಳಿ ಸಾಕಾಗಿದೆ ನನಗೆ. ಹೇಗಿದ್ರು ಊರಿಗೆ ಹೋಗ್ತಿದೀವಲ್ಲ, ಅವ್ರ ಹತ್ರ ಎಲ್ಲ ವಿಷಯನ ನಾನೇ ಮಾತಾಡ್ತೀನಿ. ಆದಷ್ಟು ಬೇಗ ಮದುವೆ ಆದ್ರೆ ಸಾಕಾಗಿದೆ. ನಮ್ಗೊಂದು ನಮ್ಮೂರ್ಗೆ ಬರಕ್ಕೆ ಧೈರ್ಯ ನಿನ್ಗೆ? ನೀನ್ನ ಇವತ್ತು ಮುಗಿಸ್ತೇ ಬಿಡಲ್ಲ ಕಣ. ಯಾಕೆ ಅಪ್ಪನ ಹೊಡಿತಾ ಇದ್ರ? ನಮ್ಮ ಮಕ್ಕಳನ್ನ ಕೊಲೆ ಮಾಡಿದವನ್ನ ಸುಮ್ಮನೆ ಬರ್ಬೇಕೇನೋ? ಬಂದಿದ್ದು ನೀನ್ ನೋಡಿದ್ಯೇನೋ? ಕೊಲೆ ಮಾಡಿದ ಜೈಲ್ಗೆ ಹೋಗಿದ್ದೇನೋ? ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ನಿನ್ ಸುಮ್ಮನೆ ಬಿಡಲ್ಲ ಕಣ. ಅಯ್ಯೋ, ಇವ್ನ ಯಾಕೆ ಇಲ್ಲಿಗೆ ಬಂದ? ಚರ್ಚಿಸ್ಕೊಳಕ್ ಬಂದ್ರೆ ನನಗೆ ಆಸಕ್ತಿ. ಯಾಕೋ ಸುಮ್ನಾದೆ? ಭಯ ಶುರು ಆಯ್ತಾ? ನಮ್ಮ ಅಣ್ಣ ಸೈಲೆಂಟ್ ಆಗಿದ್ರೆ ತಂಪಾಗಿರೋ ಚಂದ್ರನ್ ತರ. ಅದೇ ಅವನೇನಾದ್ರೂ ವೈಲೆಂಟ್ ಆದ್ರೆ ಉರಿಯೋ ಸೂರ್ಯ ಸೂರ್ಯ ಅವನು. ನನ್ ತಮ್ಮನ ಮೈ ಮುಟ್ಟಕ್ ಬಂದ್ರೆ ನಾನ್ ಮನುಷ್ಯ ಆಗಿರಲ್ಲ. ನಮ್ಮಪ್ಪ ನಮ್ಮಮ್ಮನ ಕೊಲೆ ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅದೇ ಸೇಡು ನಿಂತ್ಕೊಂಡು ನನ್ನ ಕುಟುಂಬದವ್ರು ಮೈ ಮುಟ್ಟಕ್ ಬಂದ್ರೆ, ಇಷ್ಟು ದಿನ ತಾಳ್ಮೆ ಇರೋ ಮುತ್ತುರಾಜನ್ ನೋಡಿದ್ಯಾ? ಕಳ್ಕೊಂಡಿರೋ ಮುತ್ತುರಾಜನ ನೀನ್ ಯಾವತ್ತೂ ನೋಡಿಲ್ಲ. ನೋಡಿದ್ರೆ ಅದು ನಿನ್ನಿಂದ ತಡ್ಕೋಕ್ಕೂ ಆಗಲ್ಲ. ಹುಷಾರ್, ಸಮಾಧಾನ ಮಾಡ್ಕೋ. ಬಿಡಿದೆ ಬಿಟ್ಟೆ ಗೊತ್ತಾ? ನೀನು ನಮ್ಮಮ್ಮನ ಓಡ್ಬಿಡ್ತಾವ ಅಂತ ಕಾಲಿಟ್ ನೆಲದಲ್ಲಿ ರಕ್ತ ಹೊರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮಮ್ಮ ನನ್ನನ್ನ ಯಾವ ತರ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೋ ಗೊತ್ತಿಲ್ಲ. ಅದೇ ನನ್ ಕೆಟ್ಟವನಾಗ್ಬೇಕು ಅಂತ ಅವಳು ಯಾವತ್ತೂ ಆಸೆ ಪಟ್ಟಿರಲ್ಲ. ಅದಕ್ಕೆ ಇದೇ ನಿನಗೆ ಕೊನೆ ವಾರ್ನಿಂಗ್ ಅಂತ ಅನ್ಕೋ. ಏನೋ ಮುಖ ನೋಡ್ತಾ ನಿಂತಿದ್ಯಾ? ಹೋಗಿಲ್ಲಿಂದ. ನಾವ್ ಇಲ್ಲಿಗೆ ಬಂದಿರೋದು ಮನೆ ದೇವ್ರ ಪೂಜೆಗೆ ಅಂತ. ನಿಮ್ಮಿಂದಾಗಿ ನಮ್ ನೆಮ್ಮದಿ ಹಾಳಾಗದ್ ಬೇಡ. ನಿಮ್ದು ಏನೇ ಇದ್ರು ನಿಮ್ಮ ಹತ್ರ ಇಟ್ಕೊಳ್ಳಿ. ಹೋಗಿಲ್ಲಿಂದ. ಬಾ ಮಾಡ್ಕೊಳ್ಳಿ. ಇದ್ದಿದ್ದವ್ರು ನೋಡಿ, ಮನುಷ್ಯ ಅಲ್ಲ ಅವ್ರು. ಹೋಗ್ತಿದ್ಯಾ ಹರಿ? ಹಾಗೆಲ್ಲ ಏನಿಲ್ಲ ಮೇಡಮ್. ಸುಳ್ಳು ಹೇಳ್ಬೇಡಿ ಹರಿ. ಅಲ್ಲಿ ನೋಡಿ ಎಷ್ಟು ಗಾಯ ಆಗಿದೆ. ನನ್ ಕೈ ಸುಟ್ಟಾಗ್ಲಿ ನೀವ್ ಎಷ್ಟು ಚಡ್ಪಡಿಸಿದ್ರಿ. ನೋವಾದ್ರೆ ಸಹಿಸಕ್ಕಾಗತ್ತಾ? ನೀವೇನು ಮಾತಾಡ್ಬೇಡಿ, ನಾನ್ ಬರ್ತೀನಿ. ನೀವ್ ಆ ಕಡೆ ತಿಳ್ಕೊಳ್ಳಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಮನೆ ಬಂತು. ಕಂಟಿ ಎದೋಳ್ರ ಮನೆ ಬಂತು. ಅಪ್ಪ ಅಪ್ಪ ಎದೋಳಿ ಮನೆ ಬಂತು. ಶಿವೇ, ನನ್ ಲಗೇಜ್ ನಾನೇ ತಗೊಳ್ತೀನಿ. ತಮ್ಗ ಆ ಶ್ರಮ ಬೇಡ. ಕಮ್ ದಿಸ್ ಸೈಟ್. ಹೋಗ್ಲಿ ಬಿಡ, ಅವರೇ ತಗೊಂಡ್ರು ಅಲ್ವಾ. ಬಾ ನೀನು. ಸರಿ, ನೀನ್ ಹೋಗಿರೋ ಕಾರ್ ನಾನು ಸ್ವಲ್ಪ ಹಿಂದೆ ಹಾಕ್ಬರ್ತೀನಿ. ಇದನ್ನೆಲ್ಲ ನೀನ್ ಮಾಡ್ಬೇಕಾ? ಹೋಗ್ ಮಲ್ಕೊಳ್ಳೋಣ. ಪರವಾಗಿಲ್ಲ ಕಣ, ಪಕ್ಕ ನಾನು ನಿದ್ದೆ ಮಾಡಿದ್ದೀನಿ. ನೀನ್ ತಾನ ಅಲ್ಲಿಂದ ಗಾಡಿ ಓಡಿಸ್ಕೊಂಡ್ ಬಂದಿರೋದು. ನೀನ್ ಸುಸ್ತಾಗಿರ್ತೀಯ, ಮಲ್ಕೋ ಹೋಗು. ಅಲ್ಲಿ ನೋಡೋ ಒಂದ್ ಪರಿಸ್ಥಿತಿ ಹೆಂಗಿದೆ ಅಂತ. ಇನ್ನ ವೈಭವಿ ಮದುವೆ ಮಾಡಿಸ್ತೀನಿ, ಜಾಸ್ತಿ ಯೋಚನೆ ಮಾಡ್ಬೇಡ. ನಾನ್ ವೈಭವಿ ನೋಡ್ಬೇಕು ಅವಳ. ಏಯ್, ಏನೋ ಮಾತಾಡ್ತಿದ್ಯಾ? ಇಷ್ಟು ತಾನೇ ಅವಳು ಹೋಗಿ ನೋಡೋದು?
ಮೊದ್ಲೇ ಅವ್ರ ಮನೆಯವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಏನು ಬೇಡ, ನಾನು ಅವಳ ಹತ್ರ ಮಾತಾಡ್ಬೇಕು. ಅವಳ ಈಗ್ಲೇ ಮಾತಾಡ್ಬೇಕು. ಒಂದ್ ನಿಮಿಷ ಇರು, ನಾನು ನಿನ್ ಜೊತೆ ಬರ್ತೀನಿ ನಡಿ. ಇಲ್ಲ ಬೇಡ, ನಾನು ಒಬ್ಬನೇ ಹೋಗ್ಬರ್ತೀನಿ. ಏನೋ ಇವನು ವೈಭವಿ ಕಾಲ್ ಮಾಡೋಣ. ಅವಳು ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊಬೇಕು. ಕಂಟಿ ಫೋನ್ ಮಾಡ್ತಿದ್ದಾನೆ. ಹಾಯ್ ನನ್ ಮಗುವಿನ ಡ್ಯಾಡಿ. ವೈಭವಿ ಅದನ್ನೇ ಪದೇ ಪದೇ ಹೇಳ್ಬೇಡ. ಪದೇ ಪದೇ ಹೇಳ್ಬೇಡ ಅಂದ್ರೆ ನಾನೇನ್ ಮಾಡ್ಲಿ? ನನಗೆ ಅದೇ ಖುಷಿ ಕೊಡ್ತಿದ್ದ, ಅದಕ್ಕೆ ಹೇಳ್ತೀನಿ. ಸರಿ, ಎಲ್ಲಿದ್ಯಾ? ಬಸ್ರಿ ಹೆಂಗ್ಸು ಇನ್ನೆಲ್ಲಿರ್ತದೆ ಕಂಟಿ? ಮನೇಲಿದ್ದೀನಿ. ತುಂಬಾ ಸುಸ್ತಾಗುತ್ತೆ, ಅದಕ್ಕೆ ಎಲ್ಲೂ ಹೋಗಿಲ್ಲ. ಇರಿಟೇಟ್ ಮಾಡಬೇಡ ವೈಭವಿ. ಅದೆಲ್ಲ ಬಿಡು, ನೀನ್ ಹೇಳಿದ್ಯಾ ಮನೆ ದೇವ್ರಿಂದ ಬಂದ್ರಾ? ಆಗ್ಲೇ ಬಂದ್ವಿ. ಏನು ಆಗ್ಲೇ ಬಂದ್ಯಾ? ಆಗ್ಲೇ ಬಂದು ತಾಯಿನ ಮಗುನ ನೋಡ್ಬೇಕು ಅಂತ ಅನ್ಸ್ಲಿಲ್ವಾ? ನಾನ್ ಏನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಓಡೋಡ್ ಬಂದು ಅಮ್ಮನ ಹೊಟ್ಟೆಲಿರೋ ಆ ಬೆಳ್ಕನ್ನ ಮುದ್ದಾಡ್ತಿದ್ದೆ ಗೊತ್ತಾ? ವೈಭವಿ ಸ್ವಲ್ಪ ಸುಮ್ನೆ ಇರ್ತ್ಯಾ? ಇಲ್ಲಿ ನಿನ್ನಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ ಅಂತ ಗೊತ್ತೇನೆ ನಿಂಗೆ? ಮುಷ್ಟು ಹಣ ನನ್ ಮೇಲೆ ಕೈ ಮಾಡ, ಅದಾದ್ರೂ ಗೊತ್ತಾ? ಹೌದಾ ಕಂಟಿ? ಸಾರಿ ಕಣೋ, ಆದ್ರೆ ಸತ್ಯನ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ವಲ್ಲ, ಅದಕ್ಕೆ ಹೇಳ್ದೆ. ಯಾಕೋ ಸರಿ ಕಾಣಿಸ್ತಿಲ್ಲ ವೈಭವಿ. ನಾನಿನ್ನ ಇವಾಗ್ಲೇ ಭೇಟಿ ಆಗ್ಬೇಕು. ಹೊರಗಡೆ ಬಾ. ಜೈ, ನಾನ್ ಹೆಂಗೋ ಬರ್ಲಿ? ಬಸ್ರಿ ಹೆಂಗ್ಸನ್ನ ಈ ರಾತ್ರಿಲಿ ಕರೀತಿದ್ಯಾ? ಕಂಡ ಅದು ನಿನ್ಗೇನು ಅನ್ಸ್ತಿಲ್ವಾ? ವೈಭವಿ ನನ್ ಜೊತೆ ಆಟ ಆಡ್ಬೇಡ. ಸರಿ, ನೀ ನನ್ನ ಭೇಟಿ ಆಗಕ್ಕೆ ಇಲ್ಲಿ ಹೊರಗಡೆ ಬರ್ಬೇಡ. ನಾಳೆ ನಿಮ್ ಮನೆಗ್ ಬರ್ತಾ ಇದ್ದೀನಿ, ಈಗ್ಲೇ ಬರ್ತಾ ಇದ್ದೀನಿ. ಗಂಟೆ ನೀನ್ ಈಗ ತಾನೇ ಬಂದಿದ್ದೀನಿ, ಎಲ್ಗೋ ಹೊರಟೆ? ಒಂದ್ 5 ನಿಮಿಷ ಬಂದೆ. ನನಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೊರಡ್ ಬರ್ತೀನಿ. ಹರಿ, ಇಷ್ಟೊತ್ತಲ್ಲಿ ಏನೋ ಕೆಲಸ ನಿಂದು? ಬೆಳಗ್ಗೆ ನೋಡ್ಕೊಳಕ್ಕಾಗಲ್ವಾ? ಚಿಕ್ಕ ಕೆಲ್ಸ ಅಣ್ಣ, ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಅಲ್ಲ ಈಗ ತಾನೇ ಅವನು ಅದ, ನೀನ್ ಎಲ್ಗೋ ಹೋಗ್ತಾ ಇದ್ಯಾ? ಎಲ್ಲಾದ್ರೂ ಹೋಗ್ತೀನಿ, ಸುಮ್ನೆ ಬಿಚ್ಕೊಳಕ್ ಏನ್ ನಿನ್ಗೆ? ಸುಮ್ನೆ ಮಲ್ಕಳೆಯ ಮಾತಾಡ್ತಾನ ನೋಡು. ವೈಭವಿ, ವೈಭವಿ ನಿನ್ನ ನೀನೇನೋ ನನ್ ಮಗಳ ಜೀವನ ಹಾಳು ಮಾಡ್ಬಿಟ್ಟು ಮತ್ತೆ ನಮ್ಮ ಮನೆಗೆ ಬಂದಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಮಗಳ ಜೀವ ಜೊತೆ ಆಟ ಆಡ್ತಿದ್ಯೇನೋ, ನಿನ್ನ ಇಲ್ಲೇ ಕೂತಾಕ್ಬಿಡ್ತೀನಿ. ನಾನ್ ವೈಭವಿ ಜೊತೆ ಮಾತಾಡ್ಬೇಕು. ಎಲ್ರಿ ಅವಳು? ಕರೀರಿ ಅವಳನ್ನ. ಏನೋ ಮಾತಾಡೋದು? ನಾನು ಅವಳ ಅಪ್ಪ, ನನ್ ಜೊತೆ ಮೊದ್ಲು ಮಾತಾಡು. ಪ್ರೀತಿ ಪ್ರೇಮ ಅಂತ ಹೇಳಿ ನನ್ನ ಮಗಳ ತಲೆ ಕೆಡಿಸ್ಬಿಟ್ಟಿದ್ಯಲ್ಲೋ. ಹಂಗೂ ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ಏನ ಮಾತಾಡಕ್ ಬಿಡೋದು? ಏನ್ ಉಳಿಸಿದ್ಯಾ ಈಗ? ಕಂಟಿ, ನಾವಿಲ್ಲಿ ಮಾನ ಮರ್ಯಾದೆ ಹೋಯ್ತು ಅಂತ ಅಷ್ಟೊಂದು ಕರ್ಕೊಂಡು ಕೊರಗ್ತಾ ಇದ್ರೆ ಇವ್ರ ಪ್ರೀತಿ ಪ್ರೇಮ ಎಲ್ಲ ಶುರುವಾಗ್ಬಿಟ್ಟು. ಹಾಕ್ರೆ ಅವನಿಗೆ 4 ಅವನು ಬೋರ್ಡ್ ಹಾಕ್ರೆ ಏನು ಮುಂದೆ ಕೈ ಮಾಡ್ತಾ ಇದೀರಾ? ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನೆ ಇದೀನಿ. ಇನ್ನೊಂದ್ಸಲ ಏನಾದ್ರು ನನ್ನ ತಮ್ಮನ್ ಮೈ ಬಿಟ್ಟಿದ್ರೆ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಏನೋ ಕ್ರಿಸ್ತಿಯಾ? ನೀವಿಬ್ಬರನ್ನು ಬಿಡವಾಗ ಪ್ಲೀಸ್ ಈ ಹಿಂಸೆನ ನಿಲ್ಲಿಸ್ತೀಯಾ? ನಿಜ ಹೇಳಿ, ನೀನು ಪ್ರೆಗ್ನೆಂಟಾ? ಮಾತಾಡು ವೈಭವಿ, ನೀನ್ ಹೇಗೆ ಪ್ರೆಗ್ನೆಂಟ್ ಆದೆ? ನಾನ್ ಪ್ರೆಗ್ನೆಂಟ್ ಅಲ್ಲ. ನಾನ್ ಪ್ರೆಗ್ನೆಂಟ್ ಅಲ್ಲ ಅಮ್ಮ. ನಿಮ್ ಮಂಜಣ್ಣನ ಜೊತೆ ಮದ್ವೆ ಮಾಡಕ್ ನೋಡಿದ್ರಲ್ಲ, ತಪ್ಪಿಸ್ಕೊಳಕ್ಕೆ ಬೇರೆ ದಾರಿ ಇಲ್ದೆ ಸುಳ್ಳು ಹೇಳ್ದೆ. ಸರಿ, ಸುಮ್ನೆ ನಗ್ಬೇಡ. ಮಾಡ್ದೆ ವೈಭವಿ, ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಅಂತ ಅನ್ಬೇಕು? ಒಂದ್ ಹುಡ್ಗಿ ಈ ತರ ಸುಳ್ಳು ಹೇಳ್ತಿದ್ದಾಳ ಅಂದ್ರೆ ಪ್ರೀತಿಗೋಸ್ಕರ ಬದುಕಿದಾಳ ಅಂತ ಅರ್ಥ. ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಆಗೋದು ಅಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ, ಅದು ನಿನಗೆ ಅರ್ಥ ಆಗಲ್ವಾ? ಇವಳ ಪ್ರೀತಿ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಏನು ಅಲ್ಲ ಬಿಡ್ರಿ. ಕಂಟಿ, ನಾನ್ ನಿನ್ ಜೊತೆ ಮಾತಾಡ್ಬೇಕು, ಬಾ. ತಿಳ್ಕೊಳೆ, ಮಾಡೋದೆಲ್ಲ ಮಾಡಿ ಈಗ ಅವನ ಜೊತೆ ಮತ್ತೆ ಮಾತಾಡಕ್ ಹೋಗ್ತೇನೆ. ಇವಾಗ ನನಗ್ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ಊರವ್ರಿಗೆಲ್ಲ ವಿಷಯ ಹೇಳ್ಬೇಕಾಗುತ್ತೆ. ಅವಾಗ ನಿಮ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ವಿಶ್ವ, ಈ ಹುಡುಗಿನ ತಡೆಯರೆ ಇಲ್ವೇ? ಏನ್ ಹಂಗ್ ಕಂಬನ್ ತರ ನಿಂತಿದ್ದೀರಾ? ಹೋಗ್ರಿ ಅವಳನ್ನ ತಡೀರಿ. ನಿಮ್ಮನ್ ಕಡ್ಕೊಂಡು ನಾನು ಹಾಳಾಗೋದೆ. ಹೋಗಿ ಒಳಗೆ.